ನಮಸ್ತೆ ಸ್ನೇಹಿತರೆ, ಕವಿತಾ ಫ್ಯಾಷನ್ ಲೋಕಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವೀಡಿಯೋ ಮಾಡ್ತಾಯಿದ್ದೀನಿ. ಇವತ್ತಿನ ವೀಡಿಯೋದಲ್ಲಿ ಮಿಷಿನ್ ವರ್ಕ್ ಡಿಸೈನ್ ಈ ಸಲದಲ್ಲಿ ನಾನು ಯಾವ ಥರ ಮಾಡೋದು ಅನ್ನೋದನ್ನು ನೋಡ್ತಾ ಇದ್ದೀನಿ. ಇದು ಬ್ಲೌಸ್ ಪೀಸ್ ಬಂದು ಮೆಂತ್ಯ ಕಲರು, ಸ್ವಲ್ಪ ಡಾರ್ಕ್ ಕಲರು. ನಮ್ಗೆ ಇದರಲ್ಲಿ ತೋರಿಸ್ಬೇಕಾದ್ರೆ ಸ್ವಲ್ಪ ಲೈಟ್ ಕಲರ್ ಕಾಣಿಸ್ತಾ ಇದೆ, ಡಾರ್ಕ್ ಕಲರು. ಸೀರೆ ಬಂದು 2-3 ಕಲರು ಮಿಕ್ಸಿಂಗ್ ಇದೆ. ಅವರು ನನಗೆ ಹ್ಯಾಂಡ್ ವರ್ಕ್ ಡಿಸೈನ್ ತೋರಿಸಿದ್ರು. ನನಗೆ ಇದು ಹ್ಯಾಂಡ್ ವರ್ಕು ನಾನು ಮಿಷಿನ್ ವರ್ಕಲ್ಲಿ ಮಾಡಿಕೊಡಿ ಅಂತ ಹೇಳಿದರು. ನಾನು ಮಿಷಿನ್ ವರ್ಕಲ್ಲಿ ಮಾಡ್ತಾಯಿದ್ದೀನಿ. ನಾನು ಯಾವ ಥರ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಮಾಮೂಲಿ 2 ನಂಬರ್ ಇಟ್ಕೊಂಡು ಸ್ಟಿಚಿಂಗ್ ಹಾಕ್ಕೊಳ್ತೀನಿ. ಇದು ನೆಕ್ಕಿಗೂ ಬರುತ್ತೆ ಮತ್ತು ಇಲ್ಲಿ ಚೆಸ್ಟ್ ಹತ್ರನೂ ಬರುತ್ತೆ. ಇದು 2 ಕಡೆನೂ ಬರುತ್ತೆ. ಬ್ಯಾಕಲ್ಲಿ ಸಹ ಇದೇ ಥರನೇ ಬರುತ್ತೆ. ಇದು ನಾನು ಲೈಟ್ ಗೋಲ್ಡ್ ಕಲರ್ ಜರಿ ಥ್ರೆಡ್ ತೊಗೊಂಡಿದ್ದೀನಿ. ಇದಕ್ಕೆ 3 ಥ್ರೆಡ್ ತೊಗೊಂಡಿದ್ದೀನಿ ನಾನು. ಪಿಂಕ್ ಕಲರ್ ಒಂದು, ಪಿಂಕ್ ಅಂದರೆ ರೆಡ್ ಪಿಂಕ್ ಕಲರ್ ಒಂದು, ಮತ್ತು ಗ್ರೀನ್ ಕಲರ್ ಒಂದು, ಜರಿ ಗೋಲ್ಡು, ಲೈಟ್ ಗೋಲ್ಡ್ ಕಲರ್ ಜರಿ ಥ್ರೆಡ್ 3 ಕಲರ್ ತೊಗೊಂಡಿದ್ದೀನಿ. ಅವರು ಡಿಸೈನು ಮಿಷಿನ್ ವರ್ಕಲ್ಲಿ ಡಿಸೈನ್ ಇತ್ತದು. ನನಗೆ ಇದನ್ನು ಹ್ಯಾಂಡ್ ವರ್ಕಲ್ಲಿ ಮಾಡಿಕೊಡಿ ಅಂತ ಹೇಳಿದರು. ನಾನಿದು ಫಸ್ಟು ಒಬ್ಬರಿಗೆ ಒಂದು ಮಾಡಿಕೊಟ್ಟಿದ್ದೆ. ಇದು ಅಂದರೆ ಅವ್ರದ್ದು ಲೈಟ್ ಕಲರ್ ಇತ್ತು, ಸ್ವಲ್ಪ ಕಾಣ್ತಾ ಇರಲಿಲ್ಲ ಲುಕ್ಕು. ಮತ್ತು ಅದು ನಾನೇನು ವೀಡಿಯೋ ಮಾಡ್ಕೊಳ್ಳಿಲ್ಲ ನಾನು. ಇದಕ್ಕೆ ಅದೇ ಥರನೇ ಮಾಡಿಕೊಡಿ, ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ ಇದಕ್ಕೆ ಅಂತ ತಂದುಕೊಟ್ರು ಮಾಡಿಕೊಡೋಕ್ಕೆ. ಅಂದರೆ ಇವರು ಹಳೆ ಕಸ್ಟಮರೇ. ಇವರು ಸ್ವಲ್ಪ ಡಿಸೈನ್ಸ್ಗಳನ್ನ ಮಾಡಿಸ್ಕೊಳ್ತಾ ಇರ್ತಾರೆ, ಸ್ವಲ್ಪ ಹೊಸ ಡಿಸೈನ್ಸ್ಗಳೆಲ್ಲ ಸ್ಟಿಚಿಂಗ್ ಮಾಡಿಸ್ಕೊತಾರೆ ಮತ್ತು ವರ್ಕು ಸಹ ಮಾಡಿಸ್ಕೊಡ್ತಾರೆ. ನನ್ನ ಹತ್ರ ಆಲ್ರೆಡಿ ಒಂದು 5-6 ಬ್ಲೌಸ್ ವರ್ಕ್ ಮಾಡಿಸ್ಕೊಂಡಿದ್ದಾರೆ ಅವರು. ಸುಮಾರು ಬ್ಲೌಸ್ ಸಹ ಹೊಲಿಸ್ಕೊಂಡಿದ್ದಾರೆ. ಅವರು ಒಂದು 3 ವರ್ಷದಿಂದ ನನ್ನ ಹತ್ರನೇ ಸ್ಟಿಚಿಂಗ್ ಮಾಡಿಸ್ಕೊಳ್ತಾರೆ. ಹೊಸ ಪ್ಯಾಟರ್ನ್ಸು ಸಹ ಇವರೇ ನನ್ನ ಹತ್ರ ಡಿಸೈನ್ಸ್ ಮಾಡಿಸ್ಕೊಳ್ತಾರೆ. ಅಂದರೆ ನಮ್ಮ ಟೈಲರ್ಸ್ಗಳಿಗೆ ಹೊಲಿತಾ ಇರ್ತೀವಿ ನಾವು ನಾರ್ಮಲ್ ಬ್ಲೌಸಸ್ಸನ್ನು. ಆದರೆ ಇವರು ಈಗ ರನ್ನಿಂಗಲ್ಲಿ ಯಾವ ಡಿಸೈನು ಇದೆಯೋ ಅದನ್ನು ನೋಡಿ ನಮ್ಮ ಹತ್ರನೇ ಸ್ಟಿಚಿಂಗ್ ಮಾಡಿಸ್ಕೊಳ್ತಾರೆ. ಈ ಥರ ಕಸ್ಟಮರ್ ಇದ್ದರೆ ನಾವು ಹೊಸ ಡಿಸೈನ್ಸ್ ಮಾಡಿಸ್ಕೊಳ್ಳೋಕ್ಕೂ ನಮಗೂ ಒಂದು ಅನುಭವ ಥರ ಆಗುತ್ತೆ. ಅಂದರೆ ನಾರ್ಮಲ್ ಬ್ಲೌಸ್ ಹೊಲಿತಾ ಇರ್ತೀರಿ ನಾವು, ಅಂದರೆ ಈಗಿನ ಟ್ರೆಂಡಲ್ಲಿ ಯಾವ್ಯಾವ ಡಿಸೈನ್ಸ್ ಬರುತ್ತೋ ಎಲ್ಲನೂ ಹೊಲಿಸ್ಕೊಂಡಾಗ ಒಂದು 4-5 ಜನ ಕಸ್ಟಮರ್ ಇದ್ದಾರೆ. ಅಂದರೆ ಮಾಮೂಲಿ ಕಸ್ಟಮರೇ ಇದ್ದಾರೆ. ಅಂದರೆ ಈಗ ಟ್ರೆಂಡಿಂಗಲ್ಲಿ ಯಾವ ಥರ ನೆಕ್ಕು ಡಿಸೈನ್ ರನ್ನಿಂಗು ಹೋಗ್ತಾ ಇದೆ ಅನ್ನೋದನ್ನು ನೋಡಿಕೊಂಡು ಅವರು ನಮ್ಮ ಹತ್ರ ಸ್ಟಿಚಿಂಗ್ ಮಾಡಿಸ್ಕೊಳ್ತಾರೆ. ನಾವು ಸಹ ನಮಗೂ ಅಷ್ಟೇ ಹೊಸ ಡಿಸೈನ್ಸ್ಗಳನ್ನ ಡಿಸೈನ್ ಮಾಡೋದು, ಪ್ಯಾಚ್ ವರ್ಕ್ ಮಾಡೋದು ಅಂದರೆ ನಮಗೂ ಸ್ವಲ್ಪ ಇಷ್ಟನೇ. ಅಂದರೆ ಟೈಲರ್ಸ್ಗಳಿಗೆ ಇದು ಅನುಭವ ಆಗುತ್ತೆ. ಸ್ವಲ್ಪ ಹೊಸ ಡಿಸೈನ್ಸ್ಗಳನ್ನ ಮಾಡ್ತಾ ಹೋದರೆ ಮಾಮೂಲಿ ಲೈನಿಂಗ್ ಬ್ಲೌಸು, ನಾರ್ಮಲ್ ಬ್ಲೌಸು ಸಹ ಸ್ಟಿಚಿಂಗ್ ಮಾಡ್ತೀವಿ. ಇವಾಗ ಹೊಸ ಡಿಸೈನ್ ಸಹ ಇವರು ಒಂದು ಸ್ವಲ್ಪ ಜನ, ಒಂದು 4-5 ಜನ ಇದ್ದಾರೆ. ಅವರು ನಮ್ಮ ಹತ್ರ ಹೊಸ ಡಿಸೈನ್ಸ್ ಮಾಡಿಸ್ಕೊಳ್ತಾ ಇರ್ತಾರೆ. ನೋಡಿ, ಇವಾಗ ಈ ಥರ ಡಿಸೈನು ಸಹ ಅವರು ಮಾಡಿಕೊಡಿ ಅಂತ ನನಗೆ ಹೇಳಿದರು. ಇದನ್ನು ನೋಡಿ, ನಾನು ಮಾಮೂಲಿ ಜರಿ ಥ್ರೆಡ್ಡಲ್ಲಿ 2 ನಂಬರ್ ಸ್ಟಿಚಿಂಗ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಪೈಪಿಂಗ್ ಮಾಮೂಲಿ ನಾರ್ಮಲ್ಲು ಬ್ಲೌಸಿಗೆ ಪೈಪಿಂಗ್ ಮಾಡ್ತಿರಲ್ಲ ಅದೇ ಥ್ರೆಡ್ನ 2 ತೊಗೊಂಡಿದ್ದೀನಿ. ಇದು ಡಿಸೈನಲ್ಲಿ ಸ್ವಲ್ಪ ಅಗಲ ತೋರಿಸಿತ್ತು, ಅದಕ್ಕೆ ನಾನು ಫಸ್ಟು 3 ಲೈನ್ ಹಾಕಿದೆ. ಪೈಪಿಂಗ್ ಥ್ರೆಡ್ಡು ತುಂಬ ದೊಡ್ಡದು ಅಗಲ ಬಂದುಬಿಡ್ತು. ಆಮೇಲೆ 2 ಲೈನ್ ಹಾಕ್ಕೊಂಡಿದ್ದೀನಿ. ಈಗ ಮೀಡಿಯಮ್ ಆಗಿದೆ. ಇದು ಬಾಲ್ ಚೈನ್ ಬಂದು ಲೈಟು ಕಾಪರ್ ಕಲರು. ಅಂದರೆ ಮಾಮೂಲಿ ಲೋಕಲಲ್ಲಿ ಸಿಗಲಿಲ್ಲ ಕಲರ್, ಇದು ಕಾಪರ್ ಕಲರು. ಇದು ಸ್ವಲ್ಪ ಚೆನ್ನಾಗಿರೋ ಕ್ವಾಲಿಟಿನೇ ಹಾಕ್ತಾಯಿದ್ದೀನಿ. ಮತ್ತು ಇದು ತುಂಬ ತೂಕ ಸಹ ಇದೆ. ಇದು ಅಂದರೆ ಮೊದಲು ಹಾಕ್ತಾಯಿದ್ದು ಸ್ವಲ್ಪ ತೂಕ ಇರಲಿಲ್ಲ, ಅದೇ ವೆಯ್ಟ್ ಲೆಸ್ ಇತ್ತು. ಇದು ವೆಯ್ಟ್ ಇದೆ. ಇದು ನೋಡಿ, ನಾನು ಸೆಂಟರಲ್ಲಿ ಸ್ವಲ್ಪ ಗ್ಯಾಪ್ ಇಟ್ಟಿರ್ತೀನಲ್ವ ನಾನು ಗೋಲ್ಡನ್ ಕಲರ್ ಪಕ್ಕದಲ್ಲಿ, ಅಲ್ಲಿ ಇದನ್ನು ಸಹ ಹಾಕ್ತಾಯಿದ್ದೀನಿ. ಯಾವ ಕಡೆಗೊಂದು ಈ ಕಡೆಗೊಂದು ಜರಿ ಥ್ರೆಡ್ ಬರುತ್ತೆ ಇದು. ಮತ್ತು ಗ್ರೀನ್ ಕಲರಲ್ಲಿ ಲೈನ್ಸ್ ಹಾಕ್ಕೊಂಡಿದ್ದೀನಿ ನಾನು. 1 ಇಂಚು ಗ್ಯಾಪ್ ಬಿಟ್ಕೊಂಡು ಲೈನ್ಸ್ ಹಾಕ್ಕೊಂಡಿದ್ದೀನಿ ನಾನು. ನೋಡಿ ಯಾವ ಥರ ಮಾಡ್ತಾಯಿದ್ದೀನಿ ಡಿಸೈನ್ಸನ್ನು. ಅಂದರೆ ಕಸ್ಟಮರ್ಗಳಿಗೆ ನಮಗೆ ಹೇಳ್ಕೊಡ್ತಾರೆ, ನಿಮಗೆ ಈ ಥರ ಡಿಸೈನ್ ಮಾಡಿಕೊಡಿ ಅಂತ. ನಾವೇನು ಡಿಸೈನ್ ಹೇಳೋದೇ ಬೇಡ ಅವರಿಗೆ. ಸ್ವಲ್ಪ ಜನ ನೀವೇ ಮಾಡಿ ಅಂತ ನಮಗೆ ಹೇಳ್ತಾರೆ. ಒಬ್ಬರು ಕಸ್ಟಮರು ಡಿಸೈನ್ ಸಹ ತೋರಿಸ್ಬಿಡ್ತಾರೆ. ನೋಡಿ, ನಾನು 2 ನಂಬರ್ ಇಟ್ಕೊಂಡು 2 ನಂಬರಲ್ಲಿ 2 ಇಂಚಿಗೆ ಮಾರ್ಕ್ ಮಾಡ್ಕೊಳ್ತೀನಿ ನಾನು. ಮಾರ್ಕ್ ಮಾಡಿಕೊಂಡು ಚಿಕ್ಕದು ಅಂದರೆ ಅರ್ಧ ಫ್ಲವರ್ ಬರ್ಕೊಳ್ತೀನಿ ನಾನು. ಟ್ರೇಸಿಂಗ್ ಮಾಡ್ಕೊಳ್ಳೋರು ಟ್ರೇಸಿಂಗ್ ಸಹ ಮಾಡ್ಕೊಳ್ಬೋದು. ನಾನು ಟ್ರೇಸಿಂಗ್ ಮಾಡ್ಕೊಳ್ಳಲ್ಲ. ಇದು ಈ ಕಡೆಗೊಂದು ಲೀಫ್, ಆ ಕಡೆಗೊಂದು ಲೀಫ್, ದೊಡ್ಡ ಲೀಫ್ ಬರುತ್ತೆ. ಆಮೇಲೆ ಆ ಕಡೆ 2, ಈ ಕಡೆಗಳು ಚಿಕ್ಕ ಲೀಫ್ ಬರುತ್ತೆ. ಇದು ಅಂದರೆ ತುಂಬ ಸಿಂಪಲ್ಲಾಗಿ ಚೆನ್ನಾಗಿದೆ. ಬೇಕಾದವ್ರು ನಂಗೆ ಇನ್ನೂ ಸ್ವಲ್ಪ ಗ್ರ್ಯಾಂಡ್ ಬೇಕು ಅಂದವರು ಸ್ಟೋನ್ ಚೈನು, ಬಾಲ್ ಚೈನು ಸಹ ಆ್ಯಡ್ ಮಾಡ್ಕೊಳ್ಬೋದು.
ಮಾಡ್ಕೊಂಡಾಗ ಏನಾಗುತ್ತೆ, ಸ್ವಲ್ಪ ಅಗಲ ಬರುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ ಇದು. ನೋಡಿ ಫ್ರಂಟಲ್ಲಿ 3 ಫ್ಲವರ್ ಬರುತ್ತೆ, 2 ಫ್ಲವರ್ ಬರುತ್ತೆ ಇದು ನೋಡಿ. ಈ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ ನೋಡಿ ನಾನು ಡಿಸೈನ್ನ ವೈಟ್ ಪೆನ್ಸಿಲಲ್ಲಿ. ಮತ್ತು ಈಗ ಬ್ಲ್ಯಾಕ್ ಪೆನ್ಸಿಲ್ ಸಹ ತೊಗೊಂಡು ಬಂದಿದ್ದೀನಿ ನಾನು. ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಬ್ಲ್ಯಾಕ್ ಪೆನ್ಸಿಲಲ್ಲಿ ಯಾವ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ, ಹೋಗುತ್ತೋ ಇಲ್ವೋ ಅನ್ನೋ ತೋರಿಸ್ತೀನಿ ನಾನು. ನೋಡಿ ನಾನು 1ನೇ ನಂಬರ್ ಇಟ್ಕೊಂಡು 0ಇಂದ 2 ಹೋಗಿ 2ಗಿಂದ 1 ಹೋಗಿ ಚಿಕ್ಕ ಚಿಕ್ಕ ಫ್ಲವರ್ ಹಾಕ್ಕೊಳ್ತೀನಿ ನಾನು ಇದನ್ನು. ಇದು ಕಲರ್ ಬಂದು ಪಿಂಕ್ ಕಲರ್ ಇದೆ, ಇದು ಪಿಂಕು ಆರೆಂಜು ಸ್ವಲ್ಪ ಆ ಥರ ಕಲರಲ್ಲಿ ಇದೆ ಇದು ಕಾಂಬಿನೇಷನ್. ಇದು ರೆಡ್ಡು ಅಲ್ಲ, ಇದು ಪಿಂಕ್ ಆರೆಂಜ್ ಕಾಂಬಿನೇಷನಲ್ಲಿದೆ ಇದು. ಲೀಫೆಲ್ಲ ಬರ್ಕೊಂಡಿದ್ನಲ್ವ, ಆ ಲೀಫ್ಗೆ ಫ್ಲವರೆಲ್ಲ ಬರ್ಕೊಂಡಿದ್ನಲ್ವ, ಆ ಲೀಫ್ಗೆ ಆ ಫ್ಲವರಿಗೆ ಎಲ್ಲ ಫಿಲ್ಲಪ್ ಮಾಡ್ಕೊಳ್ತಾಯಿದ್ದೀನಿ. ಸೆಂಟಲ್ಲಿ ಸ್ವಲ್ಪ ಗ್ಯಾಪ್ ಇಟ್ಕೊಳ್ತೀನಿ ನಾನು. ಆ ಗ್ಯಾಪ್ಗೆ ನಾನು ಗೋಲ್ಡ್ ಕಲರು ಒಂದು ಫ್ಲವರ್, ಒಂದು ಈ ಸ್ಟೋನ್ ಅಣಿಸೋ ಬದಲು ಅಲ್ಲಿಗೆ ಗೋಲ್ಡ್ ಕಲರಲ್ಲಿ ಫಿಲಪ್ ಮಾಡೋಣ ಅಂತ. ಇದಕ್ಕೆ ಸ್ಟೋನ್ಗೇನೇನು ಅಣಿಸಲ್ಲ, ಇದು ಜರಿ ಥ್ರೆಡ್ಡು ಸಿಲ್ಕ್ ಥ್ರೆಡ್ಡಲ್ಲೇ ಮಾಡ್ತಾಯಿದ್ದೀನಿ ನೋಡಿ. ಬ್ಯಾಕ್ ಫುಲ್ಲು ರೆಡಿ ಆಗಿದೆ. ಇದು ಫ್ರಂಟಿಗೆ ಮಾಡ್ತಾಯಿದ್ದೀನಿ ನಾನು ಇವಾಗ ಇದನ್ನು. ಫ್ಲವರೆಲ್ಲ ಫಿಲಪ್ ಮಾಡ್ತಾಯಿದ್ದೀನಿ ನೋಡಿ ಯಾವ ಥರ ಬರ್ತಾಯಿದೆ ನೋಡಿ. ಹೊಸ್ದಾಗಿ ಕಲಿತಿರೋರು ಒಂದ್ಸಲ ಟ್ರೈ ಮಾಡಿ ನೋಡಿ. ನೋಡಿ ಇದೆಲ್ಲ ಫುಲ್ಲು ಆಯಿತು ರೆಡಿ. ಇದು ಪಿಂಕ್ ಕಲರ್ ಅಂದ್ಕೊಳ್ಳಿ, ಪಿಂಕ್ ಕಲರಲ್ಲಿ ಮಾಡ್ತಾಯಿದ್ದೀನಿ ನಾನು. ಒಂದು ಗ್ರೀನ್ ಕಲರ್ ಇವಾಗ ಲೀಫ್ಗಳು ಮಾಡ್ತಾಯಿದ್ದೀನಿ ನಾನು. ಅದ್ಯಾಕೋ ಒಂದು ಥ್ರೆಡ್ ತೊಗೊಂಡಿದ್ದೀನಿ ನಾನು, ಅಂದರೆ ಇದು ಹೊಸದಲ್ಲ, ಸ್ವಲ್ಪ ಅಂದರೆ ಯೂಸ್ ಮಾಡಿರಲಿಲ್ಲ, ಇದು ಹಂಗೆ ಇಟ್ಟಿದ್ದೆ ಇದು, ಅದನ್ನು ಈಗ ಯೂಸ್ ಮಾಡ್ತಾಯಿದ್ದೀನಿ. ತುಂಬ ಥ್ರೆಡ್ ಕಟ್ಟಾಗ್ತಾಯಿತ್ತು, ಏನು ಮಾಡೋದು. ಬ್ಯಾಕಲ್ಲಿ ಬೇರೆ ಫುಲ್ ರೆಡಿ ಅದೇ ಕಲರಲ್ಲೇ ರೆಡಿ ಮಾಡಿಬಿಟ್ಟಿದ್ದೆ. ಮತ್ತು ಈಗ ನಾನು ತಿರ್ಗಾ ಬೇರೆ ಥ್ರೆಡ್ ತೊಗೊಂಡು ಹಾಕಿದ್ರೆ ಸ್ವಲ್ಪ ಕಲರ್ ಕಾಂಬಿನೇಷನ್ ಚೇಂಜ್ ಆಗಿಬಿಡುತ್ತೆ ಅಂದ್ಬಿಟ್ಟು ಎಷ್ಟೇ ಥ್ರೆಡ್ ಕಟ್ಟಾದ್ರೂ ಹಾಕ್ಕೊಂಡು ಮಾಡ್ತಾಯಿದ್ದೆ ನಾನು. ಈ ಥ್ರೆಡ್ಗಳು ಕಟ್ಟಾಗ್ತಾಯಿದ್ರೆ ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟೇ ಬರೋಲ್ಲ ಅದು. ಈಗ ನಾವು ಒಂದು ಲೀಫ್ ಹಾಕ್ಬೇಕಾದ್ರೆ ಥ್ರೆಡ್ ಕಟ್ಟಾಯಿತು ಅಂದರೆ ತಿರ್ಗಾ ಇನ್ನೊಂದು ಲೀಫ್ ಹಾಕಿ ಕಟ್ಟಾಯಿತು ಥ್ರೆಡ್ ಹಾಕಿದ್ರೆ ಕೆಲಸ ಮಾಡೋಕ್ಕೆ ಮೂಡಿರಲ್ಲ. ಆದ್ರೂ ಅದೇ ಥ್ರೆಡ್ಡಲ್ಲೇ ಮಾಡಬೇಕು ಅಂದ್ಬಿಟ್ಟು ನಾನು ಆಗಲೇ ಹಾಕ್ಕೊಂಡು ಥ್ರೆಡ್ನ ಹಾಕ್ಕೊಂಡು ಮಾಡ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿನೇ ಕಟ್ಟಾಗ್ತಾಯಿತ್ತು, ಆದ್ರೂ ಸ್ವಲ್ಪ ನಾನು ಥ್ರೆಡ್ ಹಾಕ್ಕೊಂಡೇ ಮಾಡ್ತಾಯಿದ್ದೀನಿ ನೋಡಿ. ನೋಡಿ ಯಾವ ಥರ ಬರ್ತಾಯಿದೆ ಲೀಫ್ ಅಂದರೆ ಒಂದು ದೊಡ್ಡ ಲೀಫ್ ಬರುತ್ತೆ. 0ಇಂದ 1.5 ಹೋಗಿ ತಿರ್ಗಾ 0ಗೆ ಹೋಗಿ ತಿರ್ಗಾ ಆ ಕಡೆಯಿಂದ 0ಗೆ ಹೋಗಿ 1.5 ಹೋಗಿ ಈ ಕಡೆಗೆ ಬರಬೇಕು. ಆಮೇಲೆ ಪುಟ್ಟದು ನಮ್ಮ ಮಾಮೂಲಿ ನಾವು ನಾರ್ಮಲ್ ಹಾಕ್ತಿರಲ್ವ ಚಿಕ್ಕ ಚಿಕ್ಕ ಲೀಫುಗಳು, ಆ ಥರನೇ ಮಾಡ್ಕೊಳ್ಳೋದು ಇದು. ನೋಡಿ ಯಾವ ಥರ ಬರ್ತಾಯಿದೆ ಡಿಸೈನ್ಸು. ಕಲರ್ ಕಾಂಬಿನೇಷನ್ ಮಾತ್ರ ತುಂಬ ಚೆನ್ನಾಗಿದೆ ಇದು. ಫುಲ್ಲು ಈಗ ಇವತ್ತು ವರ್ಕ್ ಆಗಿದೆ, ನಾಳೆ ಸ್ಟಿಚಿಂಗ್ ಆಗುತ್ತೆ. ಸಂಜೆಗೆ ಹಾಕ್ತೀನಿ ಡಿಸೈನ್ ಫುಲ್ಲು ರೆಡಿ ಆದಮೇಲೆ ಯಾವ ಥರ ಬಂದಿದೆ ಅಂತ. ನೋಡಿ ಲೀಫೆಲ್ಲನೂ ಆಯ್ತು, ಇನ್ನೊಂದು 2 ಲೀಫ್ ಇದೆ ನೋಡಿದ್ದು ಯಾವ ಥರ ಬರ್ತಾಯಿದೆ ನಾನು ವರ್ಕ್ ಮಾಡ್ತಾ ಇರೋದು. ಮತ್ತು ಅಲ್ಲಿ ಒಂದು ಸ್ವಲ್ಪ ಚೂರು ಡ್ಯಾಮೇಜ್ ಆಗಿಬಿಟ್ಟಿತ್ತು. ಆ ಡ್ಯಾಮೇಜ್ನೇ ಏನಾದರೂ ಕವರ್ ಮಾಡೋಣ ಅಂದ್ಬಿಟ್ಟು ನಾನು ಅದೇ ಥ್ರೆಡಲ್ಲೇ ಒಂದು ಚಿಕ್ಕದಾಗಿ ಒಂದು ಫ್ಲವರ್ ಹಾಕ್ಕೊಂಡೆ, ಅದು ಫ್ರಂಟಲ್ಲಿ ಅಷ್ಟೇ. ಅದು ಒಂಥರ ಸ್ವಲ್ಪ ಚೆನ್ನಾಗೇ ಕಾಣಿಸ್ತಾ ಇತ್ತು ಇದು ಡಿಸೈನ್ನು. ಆಮೇಲೆ ಗೋಲ್ಡ್ ಕಲರಲ್ಲಿ ಅದನ್ನು ಔಟ್ಲೈನ್ ಕೊಡ್ತಾಯಿದ್ದೆ ನಾನು ಇವಾಗ ಅದನ್ನು ನೋಡಿ. ಇವಾಗ ಫುಲ್ಲು ಫ್ಲವರ್ ರೆಡಿ ಆಯ್ತದು. ಮತ್ತು ಗೋಲ್ಡ್ ಕಲರಲ್ಲಿ ನಾನು ಆ ಫ್ಲವರ್ಗೆ ಗ್ಯಾಪ್ ಇಟ್ಟಿದ್ನಲ್ವ, ಸೆಂಟ್ರಲ್ಲಿ ಆ ಗ್ಯಾಪನ್ನು ಕವರ್ ಮಾಡಿ ಫ್ಲವರ್ಗೆ ಔಟ್ಲೈನ್ ಕೊಡ್ತಾಯಿದ್ದೆ ಗೋಲ್ಡ್ ಕಲರಲ್ಲಿ. ಸೇಮ್ ಒಂದೇ ಕಲರ್ ಆದರೆ ಸ್ವಲ್ಪ ಕಾಣಲ್ಲ ಅಂದ್ಬಿಟ್ಟು ಏನು ಮಾಡ್ತಾಯಿದ್ದೆ, ಕ್ಲೀನಾಗಿ ಔಟ್ಲೈನ್ ಕೊಟ್ಕೊಂಡು ಮತ್ತು ಆ ಬಳ್ಳಿಗೆ ಗೋಲ್ಡ್ ಕಲರಲ್ಲಿ ಲೈನ್ ಕೊಟ್ಕೊಂಡು ಹೋಗ್ತಾಯಿದ್ದೆ ನೋಡಿ. ಫುಲ್ಲು ರೆಡಿ ಆದಮೇಲೆ ಯಾವ ಥರ ಬರುತ್ತೆ ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಕಲರ್ ಕಾಂಬಿನೇಷನ್ನು. ಸ್ಯಾರಿನೂ ಸಹ ಲಾಸ್ಟಲ್ಲಿ ತೋರಿಸ್ತೀನಿ ಯಾವ ಕಲರ್, ಯಾವ ಸೀರೆಗೆ ಯಾವುದು ವರ್ಕ್ ಮಾಡಿದ್ದು, ಯಾವ ಸೀರೆಗೆ ಸೀರೆ ಕಲರಲ್ಲಿ ವರ್ಕ್ ಮಾಡಿದ್ದೀನಿ ಅಂತ. ಇದು ಬ್ಲೌಸ್ ಪೀಸ್ ಬಂದು ಡಾರ್ಕ್ ಗ್ರೀನ್ ಕಲರ್ ಇದು ನೋಡಿ. ಇದು ಫುಲ್ಲೂ ಈ ಥರ ಬರುತ್ತೆ. ನಾನು ಯಾವ ಥರ ಬರ್ತಾಯಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನೀವು ನೋಡಿ. ಫುಲ್ಲು ರೆಡಿ ಆದಮೇಲೆ ಫ್ರಂಟ್ ಈ ಥರ ಬರುತ್ತೆ. ಸ್ಲೀವ್ಗೆ ಈ ಥರ ಲೈನ್ಸ್ ಹೇಳಿದರು, ಒಂದು ಡಾಟ್ ಹೇಳಿದರು. ಬ್ಯಾಕ್